श्रीकृष्ण गोविन्द हरे मुरारी हे नाथ नारायण वासुदेव अच्युतं केशवं रामनारायणं कृष्ण दामोदरं ವಾಸುದೇವಂ ಹರಿ. ನಮಸ್ಕಾರ ಸ್ನೇಹಿತರೆ, ಉಡುಪಿ ಕೃಷ್ಣನ ಬಗ್ಗೆ ನಿಮಗೆಷ್ಟು ಗೊತ್ತೋ ಕಮೆಂಟ್ ಮಾಡಿ. ಉಡುಪಿ ಶ್ರೀಕೃಷ್ಣ ಪ್ರಸಿದ್ಧ ಹಿಂದೂ ದೇವಾಲಯ ಆಗಿದೆ. ಸ್ನೇಹಿತರೆ, ಜಗತ್ತಿನ ಈ ಸುಂದರ ಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪಿಸಿದ್ದು ಅತಿ ಸುಂದರವಾದಂತಹ ಕೃಷ್ಣನ ವಿಗ್ರಹ ತಂದಿದ್ದು ಎಲ್ಲಿಂದ, ವಿಗ್ರಹ ಕೆತ್ತಿದ್ದು ಯಾರು, ಸ್ಥಾಪನೆ ಮಾಡಿದ್ದು ಯಾರು, ದೇವಾಲಯದಲ್ಲಿರತಕ್ಕಂಥ ಕೃಷ್ಣನ ಪೂಜೆ ಮಾಡುವವರು ಯಾರು, ದರ್ಶನ ವಿಧಾನ ಹೇಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜಗತ್ತಿನ ಈ ಸುಂದರ ಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ದು ಜಗದ್ಗುರು ಶ್ರೀ ಮಧ್ವಾಚಾರ್ಯರು. ಬಾಲಕೃಷ್ಣನ ಈ ವಿಗ್ರಹವನ್ನ ಶ್ರೀ ಮಧ್ವಾಚಾರ್ಯರು 5000 ವರ್ಷಗಳ ಹಿಂದೆ ಸ್ಥಾಪಿಸಿದರು. ದ್ವಾಪರ ಯುಗದಲ್ಲಿ ರುಕ್ಮಿಣಿಯ ಪೂಜೆಗೆ ಅರ್ಪಿತವಾಗಿತ್ತು ಈ ದೇವಾಲಯ. ರುಕ್ಮಿಣಿಯು ಪೂಜೆ ಮಾಡುತ್ತಿದ್ದಂತಹ ವಿಗ್ರಹ ಇದು ಎಂದು ನಂಬಲಾಗಿದೆ. ಈ ವಿಗ್ರಹವನ್ನು ದೇವಶಿಲ್ಪಿ ವಿಶ್ವಕರ್ಮನು ರಚಿಸಿದನು. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ 9 ರಂಧ್ರಗಳ ನವಗ್ರಹ ಕಿಟಕಿಯ ಮೂಲಕ ದರ್ಶನ ಮಾಡಿಕೊಳ್ಳಬಹುದು. ಇಲ್ಲಿಗೆ ಸಾವಿರಾರು ಭಕ್ತರು ಶ್ರೀಕೃಷ್ಣನನ್ನ ದರ್ಶನ ಮಾಡಿಕೊಳ್ಳಲು ಬರುತ್ತಾರೆ. ಈ ದೇವಾಲಯವು ದ್ವೈತ ಮಠಕ್ಕೆ ಸಮರ್ಪಿತವಾಗಿದೆ. ಅಷ್ಟ ಮಠಗಳು ಈ ದೇವಾಲಯವನ್ನ ನೋಡಿಕೊಳ್ಳುತ್ತಿದ್ದಾವೆ. ಪ್ರತಿ 2 ವರ್ಷಗಳಿಗೊಮ್ಮೆ ಕೃಷ್ಣ ಮಠದ ಪೂಜೆ ಹಸ್ತಾಂತರವಾಗುತ್ತೆ. ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿರುವಂತಹ ಕನಕನ ಕಿಂಡಿಯಿಂದ ದರ್ಶನ ಪಡೆಯಬಹುದು. ಈ ದೇವಾಲಯದಲ್ಲಿ ಕೃಷ್ಣನನ್ನ ತ್ರೇತಾಯುಗದಿಂದಲೂ ಪೂಜಿಸುತ್ತಿದ್ದಾರೆ. ದೇವಾಲಯದ ಸುತ್ತಮುತ್ತಲಿನ ಅಸಂಖ್ಯಾತ ದೈವಿಕ ಶಕ್ತಿ ಸಂಕೇತಗಳನ್ನ ನಾವಿಲ್ಲಿ ಅನುಭವಿಸಬಹುದು. ಕೃಷ್ಣನ ದರ್ಶನಕ್ಕಾಗಿ ನಾವು ಕಾಯುವಾಗ ಮನಸ್ಸಿಗೆ ನೆಮ್ಮದಿ, ಆನಂದ ನಮ್ಮ ಅನುಭವಕ್ಕೆ ಬರುತ್ತದೆ. ಕನಕದಾಸರು ದರ್ಶನ ಪಡೆದಂತಹ ಪವಾಡವನ್ನ ನಾವಿಲ್ಲಿ ಕಾಣಬಹುದು. ಇನ್ನು ಅಷ್ಟೇ ಅಲ್ಲ, ಹೆಚ್ಚು ಭಕ್ತರಿಗೆ ತಮ್ಮ ಆಶಯ ಪೂರೈಸುತ್ತಿದ್ದಾರೆ ಕೃಷ್ಣ. ಇಲ್ಲಿ ಬಾಲಕೃಷ್ಣನು ಬೆಣ್ಣೆ ಕೈಯಲ್ಲಿ ಹಿಡಿದಿರುವಂತಹ ಈ ದೇವಾಲಯವು ಭಾರತದ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಬಾಲಕೃಷ್ಣನು ಬೆಣ್ಣೆಯನ್ನ ಕೈಯಲ್ಲಿ ಹಿಡಿದಿರುವಂತಹ ರೂಪದಲ್ಲಿ ನಮಗಿಲ್ಲಿ ದರ್ಶನವನ್ನ ನೀಡುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಉಡುಪಿ ಶ್ರೀಕೃಷ್ಣನ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ಮುಖಾಂತರ. ಉಡುಪಿ ಶ್ರೀಕೃಷ್ಣ ಪ್ರಸಿದ್ಧ ಹಿಂದೂ ದೇವಾಲಯ ಆಗಿದೆ. ಇರುವಂತಹದು ಉಡುಪಿಯಲ್ಲಿ.